ಯಾಕೋ ಬೆಳಗಿಂದ ಮೂಡೇ ಇಲ್ವಲ್ಲ ಸ್ವೀಟು. ಮೂಡಿ ಅಲ್ಲಿರತ್ತ. ಮಾಯಿ ಬೆಳಿಗ್ಗೆ ಹೋದವ್ರು ಇನ್ನ ಬಂದೇ ಇಲ್ಲ. ಅಯ್ಯೋ ಚಾರು, ನಿಮ್ಮ ಮಾಯಿ ಮಹಿಳಾ ಸಮಾಜಕ್ಕೆ ಹೋಗಿರ್ತಾರೆ. ಸಾಯಂಕಾಲ ಬರ್ತಾ ಮಸಾಲೆ ದೋಸೆ ತಿನ್ಕೊಂಡ್ ಬರ್ತಾರೆ. ಇಲ್ಲ ಅಂತಂದ್ರೆ ಕೊನೆ ಪಕ್ಷ ಮಲ್ಗೋಕಾದ್ರೂ ಬರ್ತಾರೆ. ಯಾಕೆ ತಲೆ ಕೆಡ್ಸ್ಕೊಳ್ತೀರ ನೀವೆಲ್ಲ? ಅಯ್ಯೋ ಅಮ್ಮ ಇಲ್ಲ ಅಂದ್ರೆ ಈ ಮನೇಲಿ ಬೋರು. ಶ್ರೀಹರಿಗೆ ಸ್ಕೋಲ್ಡ್ ಮಾಡೋಕೆ ಮಮ್ಮಿ ಇಲ್ಲ, ಸೊ ಫುಲ್ ಬೋರು. ಮೆರವಣಿಗೆ ನಮ್ಮನೆ ಕಡೆನೆ ಬರ್ತಾ ಇದೆ. ಅಪ್ಪ, ಅಮ್ಮ ಇಲ್ಲ ಅಲ್ಲಪ್ಪ. ಶ್ರೀಮತಿ ಮಾತೆಯವರಿಗೆ, ಮಾತೆಯವರಿಗೆ, ಶ್ರೀಮತಿ ಮಾತೆಯವರಿಗೆ. ಹೌದಲ್ವೋ, ನಿಮ್ಮಮ್ಮ ಮಾತೆ ಆಗ್ಬಿಟ್ಟಿದ್ದಾಳೆ. ಬಿಗ್ ಮಾತೆ. ಅವ್ರ ಮಾತೆ ಬಿಗ್ಗು, ಅದಕ್ಕೆ ಬಿಗ್ ಮಾತೆ. ಮಾತೆಯವರಿಗೆ, ಶ್ರೀಮತಿ ಮಾತೆಯವರಿಗೆ. ಬನ್ನಿ 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 ಬನ್ನಿ. ಮಾತೆಯವರಿಗೆ, 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 ಶ್ರೀಮತಿ ಮಾತೆಯವರಿಗೆ, ಮಾತೆಯವರಿಗೆ, ಶ್ರೀಮತಿ ಮಾತೆಯವರಿಗೆ. ಏನು ದೊಡ್ಡ ಮಾತೆನಾ? ನಮ್ಮ ಮಾತಾಜಿ ಕೈಯಾಗ ಆಗದೇ ಇರೋ ಕೆಲಸನ ಇಲ್ಲ. ಅವ್ರು ಹೇಳಿದ್ದೆಲ್ಲ ನಡೀತೈತಿ. ಹಿಂದೆ ನಡೆದದ್ದು ಮುಂದೆ ನಡೆಯೋದು ಎಲ್ಲ ಹೇಳ್ತಾರ. ಕೇಳ್ತೀರೇನು? ಇದೇನು ಓಪನ್ ಡ್ಯಾನ್ಸ್ ಕ್ಲಾಸಾ? ಏನು ಹಳ್ಳಿ ಜಾತ್ರೆನಾ? ನಿನಗೇನು ಹುಚ್ಚಿಡಿದ್ದೇನೆ ಶ್ರೀಮತಿ? ಹಂಗೆಲ್ಲ ಏಕವಚನದಾಗ ಮಾತಾಡ್ಸ್ಬ್ಯಾಡ್ರಿ. ಹೋಗಿ ಬನ್ನಿ ನಮಸ್ತೆ ಮಾತಾಜಿ ಅಂತ ಹೇಳ್ಬೇಕು. ಅವಳು ನನ್ನ ಹೆಂಡತಿ, ಹೇಗ್ ಬೇಕಾದ್ರೂ ಕರಿತೀನಿ. ಅದು ಪೂರ್ವಾಶ್ರಮದಲ್ಲಿ, ಈಗಲ್ಲ. ಈಗವರು ಶ್ರೀಮತಿ ಮಾತಾಜಿ. ಮಾಯಿ, ನೀವು ಮಠಕ್ ಸೇರ್ತೀನಿ ಅಂತ ತಮಾಷೆಗೆ ಹೇಳಿದ್ದು ಅನ್ಕೊಂಡೆ, ನಿಜವಾಗ್ಲೂ ಮಠಕ್ ಸೇರ್ಕೊಂಡ್ಬಿಟ್ರಾ? ಜೈ ಜಗತೇಶ್ವರ. ನಾನ್ ಯಾರು, ನಾನು ಅಂದ್ರೆ ಏನು, ನನ್ನ ಲೆವೆಲ್ಲು ಅಂದ್ರೆ ಏನು? ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಗೊತ್ತಾಗತ್ತೆ. ನನ್ನ ಹಿಂದೆ ಸಾವಿರಾರು ಜನ ಭಕ್ತಾದಿಗಳಿದ್ದಾರೆ. ನನ್ನ ಅಗಾಧವಾದ ಶಕ್ತಿ ಏನು ಅಂತ 9:30ಗೆ ಸಾರ್ವಜನಿಕರಿಗೆ ಸುವರ್ಣಾವಕಾಶವಿದೆ. ನನ್ನನ್ನು ಮತ್ತೆ ದರ್ಶನ ಮಾಡ್ಬೋದು ಉಚಿತವಾಗಿ. ಮಾತೆಯವರಿಗೆ, ಮಾತಾಜಿ, ನಿಮ್ಮನ್ನ ನೋಡಕ VIP VVIP ಅವರೆಲ್ಲ ಕಾಲ್ ಮೇಲೆ ಕಾಲ್ ಮಾಡಕತ್ತಾರ. ಅವ್ರಿಗೆಲ್ಲರಿಗೂ 9 ಗಂಟೆ ಮೇಲೆ ಅಪಾಯಿಂಟ್ಮೆಂಟ್ ಕೊಡು. ಮಾತಾಜಿದು ಟೈಮು ಅಂದ್ರೆ ಟೈಮು. ಮಾಯಿ, ಬೆಳಿಗ್ಗೆಯಿಂದ ನೀವೇನೂ ತಿಂದಿರೋ ಹಾಗೆ ಕಾಣಿಸ್ತಿಲ್ಲ. ನಿಮ್ಗೆ ಬ್ರೆಡ್ ಉಪ್ಪಿಟ್ಟು ಮತ್ತೆ ಬ್ರೆಡ್ ಟೋಸ್ಟ್ ಮಾಡ್ಕೊಡ್ಲಾ? ಲಡ್ಕಿ ಬಡಿ ಅಂಜಾನಿ. ಇಲ್ಲಿ ನೋಡಮ್ಮ, ಇಲ್ಲಿದೆ ಅಮೃತ ಬಿಂದು. ನಮ್ಮ ಮಾತಾಜಿ ಅವರು ಅಂತ ಕಚಡ ಐಟಮ್ಸ್ ಎಲ್ಲ ತಿನ್ನೋದಿಲ್ಲ. ಅಂತ ಕಚಡ ಬ್ರೆಡ್ ತಿನ್ನಕ ಅವ್ರೇನ್ ನಾಯಿನ, ಕತ್ತಿನ ಅಥವಾ ಹಂದಿನ? ಅವ್ರೇನಿದ್ರು ಗೋಬಿ ಮಂಚೂರಿ, ಸ್ಯಾಂಡ್ವಿಚ್, ಬೇಬಿಕಾರ್ನ್ ಮಂಚೂರಿ, ಪೀನಟ್ ಮಸಾಲ ಇಂಥವೇ ತಿನ್ನೋದು. ಅರ್ಥ ಆಯ್ತಾ? ಇದೇ ನನ್ನ ಆಹಾರ ಪದ್ಧತಿ. ಜೈ ಜಗದೀಶ್ವರ. ಮಕ್ಕಳೇ, ಬಂದು ಕಾಲಿಗೆ ಬೀಳಿ. ಕಾಲಿಗೆ ಬಿದ್ರೆ ಕೈ ಬಿಸಿ ಆಗುತ್ತೆ. ನಿಮ್ಮನ್ನ ನಾನು ಅಸಿಸ್ಟೆಂಟ್ ಆಗಿ ಇಟ್ಕೊಳ್ಳೋಣ ಅನ್ಕೊಂಡಿದೀನಿ. ನಿಮ್ಗೆ ಕಾಲ್ ಒತ್ತಕ್ ಬರುತ್ತಾ? 500 ರೂಪೀಸ್ ಕೊಟ್ರೆ ಯಾರ್ ಕಾಲ್ ಬೇಕಾದ್ರೂ ಹಿಡಿತೀವಿ, ಯಾರ್ ಕಾಲ್ ಬೇಕಾದ್ರೂ ಒತ್ತೀವಿ. 500 ರೂಪೀಸ್ ಯಾಕೆ? ಪೈಸಾ 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 ಕೇಸಾ 2000 ರೂಪೀಸ್ ಇಟ್ಕೊಳ್ಳಿ, ಮಜಾ ಮಾಡಿ. ಶ್ರೀಹರಿ, ಮನಿ ಕಮ್ ಮಾಡ್ತು. ರೈಟ್ ಲೆಗ್ ನಂದು, ಲೆಫ್ಟ್ ಲೆಗ್ ನಿಂದು. ಕಮ್ ಮಾಡು, ಸರ್ವಿಸ್ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯ ನಂದಾದೀಪ ಮಾತಾಜಿಗೆ, ಬಡವರ ಬಂಧು ಮಾತಾಜಿಗೆ. ಲೆಗ್ಗಿಲ್ಲ. ಮಿರಾಕಲ್ ಮಿರಾಕಲ್ ಮಿರಾಕಲ್. ಅದು ಹೇ ನಶಾ ಹೇ ಮದಹೋಶಿಯಾ. ಕಾಲಿದೆ ಒತ್ತಿ. ನೋಡ್ರಿ, ನೀವು ಈ ಮನೆಯವ್ರಾಗಿರ್ಬೋದು, ಆದ್ರೆ ಇದು ಮಾತಾಜಿ ಸನ್ನಿಧಿ. ಈಗೆಲ್ಲ ಗದ್ಲ ಗಿದ್ಲ ಮಾಡಂಗಿಲ್ಲ. ಸೊನ್ನಿ ಸೂಕ್ಷ್ಮಿಂದ ಇರ್ಬೇಕು ನೀವು. ಏನ್ ಹಿಂಗ್ ಗದ್ಲ ಮಾಡಿದ್ರಿ? ಏನ್ ಅರ್ಥ? ನೋಡ್ರಿ, ಏನ್ ಕೈ ಎತ್ತೆ ನೀನು? ಗಂಡ ಅವರು ಏನ್ ಆಗ್ರಿ? ಏನ್ ಕೈ ಎತ್ತ ಹೋಗ್ರಿ. ಅನ್ಕೊಂಡ್ ಬಿಡ್ತಾರೆ. ಹೋಗಿ ನಿಂತ್ಕೊ ಹೋಗ್ರಿ. ಒಂದ್ ನಿಮಿಷ ಬಿಡ. ಹೋಗ್ರಿ ಹೋಗ್ರಿ.
boss is back. Get ready for deadly dance. नहीं नहीं अभी नहीं अभी करो थोड़ा इंतजार. ಮಾತಾಜಿ ನೀವೇ ನಮ್ಮ ಪಾಲಿನ ಭಗವಾನ್. ನೀವು ಇಲ್ಲದೆ ಹೋಗಿದ್ರೆ ನಮಗೆ ಮಗು ಸಿಗ್ತಿರ್ಲಿಲ್ಲ ಮಾತಾಜಿ. ನಮ್ಮ ಮಗು ಪ್ರಾಣನ ನೀವು ಉಳಿಸ್ಕೊಟ್ಟಿದ್ದೀರ ಮಾತಾಜಿ. ಮಾತಾಜಿ ಅದ್ರಲ್ಲಿ 5 ಲಕ್ಷ ರೂಪಾಯಿ ಇದೆ, ಜೊತೆಗೆ ಹೊಸ ಕಾರಿನ ಕೀ ಇದೆ. ಮಾಡಿ ಸ್ವೀಕರಿಸಿ ಮಾತಾಜಿ. ಕಾರ ಮನೆಯೊಳಗೆ ತರಕ್ಕೆ ಬಾಗಿಲು ಚಿಕ್ಕದಿದೆ, ಕಾರ್ ಆಚೆ ನಿಲ್ಸಿದೀವಿ. ಕಾರ್ ಡಾಕ್ಯುಮೆಂಟ್ಸ್ ಕಾರಲ್ಲಿ ಇಟ್ಟಿದೀವಿ. ನಾವಿನ್ನು ಬರ್ತೀವಿ ಮಾತಾಜಿ. ಬರ್ತೀವಿ ಮಾತಾಜಿ. ಆ ಬಚ್ಚ ಹಣಿನಲ್ಲಿ ಆಯ್ಸ್ ಬರ್ದಿತ್ತು, ಅದಕ್ಕೆ ಅದು ಬಚಾವಾಯ್ತು. ಇದ್ರಲ್ಲಿ ನಂದೇನಿದೆ ಪವಾಡ? ಮೈ ಕೌನ್ ಹೂ ಮೈ ಸಾ ಕ್ಯೂ ಹೂ ಮೈ ಸಾ ಕ್ಯೂ ಹೂ. ಏನಂದು ಏನು ಇದೆಲ್ಲ? ನನ್ನ ಶ್ರೀಮತಿ ಏನೋ ಸಾಧನೆ ಮಾಡಿದ್ಲು. 5 ಲಕ್ಷ ರೂಪಾಯಿ ಕಾರು ಈ ಶೇಟು ಕೊಟ್ಟು ಹೋದ್ನಲ್ಲೋ. ಅಂಕಲರ ಅದೊಂದು ದೊಡ್ಡ ಫ್ಲಾಶ್ ಬೇಕೈತ್ರಿ. ನೋಡಿ, ದುಡ್ಡು ತಗೊಂಡಿದ್ದೀರಾ, ನಿಯತ್ತಿರ್ಲಿ. ಇರ್ಲಿಲ್ಲ ಅಂದ್ರೆ ಕ್ಯಾಂಟೀನಲ್ಲೇ ಓದೆ ಬೀಳ್ತವೆ. ನನ್ ಮಾತೆ ಶಾಸನ, ಮನೆನ ಮಠ ಮಾಡೋಣ. ರೀ, ಮಗು ಕಾಣಿಸ್ತಾ ಇಲ್ಲ. ಹೌದಾ? ನಾನು ಎಲ್ಲೂ ಕಾಣಿಸ್ತಾ ಇಲ್ಲ. ಬಾಲ್ಕನಿಲಿ ಇಲ್ಲ, ಟೆರೆಸ್ ಅಲ್ಲಿ ಇಲ್ಲ. ಯಾರೋ ಮಾತಾಜಿ ಬರ್ತಾ ಇದ್ದಾರೆ, ಅವ್ರನ್ನ ಕೇಳೋಣ. ಯಾಕೆ 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 ಏನಾಯ್ತು? ಯಾಕೆ ಗಾಬರಿ ಆಗಿರಿ? ಆಟ ಆಡ್ತಾ ಇರೋ ಮಗು ಕಾಣಿಸ್ತಿಲ್ಲ. ಹೇಗಾದ್ರೂ ಮಾಡಿ ಮಗುನ ನೀವೇ ಹುಡುಕ್ಸ್ಕೊಡ್ಬೇಕು. ಇಲ್ಲೇ ಎಲ್ಲೋ ಇರ್ತೈತಿ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಮಾತಾಜಿ ಅವರು ಹುಡುಕಿ ಕೊಡ್ತಾರ. ಅವರದ್ದು ದಿವ್ಯ ದೃಷ್ಟಿ ಅದ. ಅಚ್ಚ ಹೋಗ್ಬಿಟ್ಟಿದ್ದಾನೆ, ಕಳೆದು ಹೋಗಿದ್ದಾನೆ. ಹೌದು ಮಾತೆ, ಇಲ್ಲೇ ಮಗು ಎಲ್ಲೋಯ್ತೋ ಗೊತ್ತಿಲ್ಲ. ಎಲ್ಲಾ ಕಡೆ ಹುಡುಕಿದ್ದಾಯ್ತು. ಟೆರೆಸ್ ಮೇಲೆ, ಮೆಟ್ಲಿ ಕೆಳಗೆ, ಮನೆ ಹಿಂಭಾಗದಲ್ಲಿ ಎಲ್ಲ ಕಡೆ ಹುಡುಕಿದ್ದೀರಾ, ಆದ್ರೆ ಮಗು ಸಿಕ್ಕಿಲ್ಲ. ಹೌದು ಮಾತೆ. ಧೈರ್ಯವಾಗಿರಿ, ನಿಮ್ ಬಚ್ಚ ಪ್ರಾಣಕ್ಕೆ ನನ್ ಪ್ರಾಣ ಕೊಡ್ತೀನಿ. ಬಚ್ಚೆ ಮನಸ್ಸೇ ಸಚ್ಚೆ ಸಿಗುತ್ತೆ ಮಗು. ಆದ್ರೆ ನಾವ್ ಎಲ್ಲಾ ಕಡೆ ಹುಡುಕಿದ್ವಿ, ಮಗು ಸಿಗ್ತಿಲ್ಲ. ನನಗ್ ಗೊತ್ತು, ಗೋಲ್ಡನ್ ಮರೂನ್ ಕಾಂಬಿನೇಷನ್ ಬಟ್ಟೆನ ಧರಿಸಿದೆ. ಹೌದೌದು. ನಿಮ್ ಮುಖದಲ್ಲಿರೋ ತೇಜಸ್ ನೋಡಿದ್ರೆ ನೀವು ನಮ್ಗೆ ಸಹಾಯ ಮಾಡ್ತೀರ ಅಂತ ನಂಬಿಕೆ ಬರ್ತಿದೆ. ಬಚ್ಚ 6 ವರ್ಷ ಆಗ್ಲೇ ಹೇಳಿದ ಕಾಂಬಿನೇಷನ್ ಬಟ್ಟೆ ಹಾಕೊಂಡಿದೆ, ಅದೇ ಗೋಲ್ಡ್ ವಿತ್ ಮೆರೂನ್. ಕಳೆದು ಹೋಗಿದೆ. ಬಚ್ಚ ಕಾರಿನ ಟಿಕ್ಕಿಯಲ್ಲಿದೆ. ಬಟ್ಟೆ ಅಯ್ಯೋ ರೀ, ಬೇಗ ಟಿಕ್ಕಿ ಓಪನ್ ಮಾಡಿ. ಮತ್ತೆ ನಿಮ್ಮಿಂದ ನಮ್ಮ ಮಗು ಸಿಕ್ಬಿಡ್ತು. ನಿಮ್ಮಿಂದ ಬಹಳ ಉಪಕಾರ ಆಗೋಯ್ತು ಮತ್ತೆ. ಬಹಳ ಯಾಕೆ ತಡ ಮಾಡಕತ್ತೀರಿ? ಮಾತೆಯವರಿಗೆ ಶ್ರೀಮತಿ, ಇಷ್ಟು ಚಿಕ್ಕ ವಿಷಯಕ್ಕೆ ಮಾತಾಜಿ ಆಗ್ಬಿಟ್ಟ. ನನ್ ಮಾತೆ ಶಾಸನ, ನನ್ ಮಾತೆ ಶಾಸನ ಅಂತ ಎಷ್ಟು ದಿನದಿಂದ ಬಡ್ಕೋತಾ ಇದ್ದೆ. ನೀವ್ ಯಾರು ನನ್ ಮಾತು ನಂಬಲಿಲ್ಲ, ಅವ್ರು ನಂಬಿದ್ರು. ಮಾತಾಜಿ, ನಿನ್ ಹತ್ರ ಒಂದು ಪ್ರಶ್ನೆ ಕೇಳಬೇಕು, ಕೇಳಬಹುದಾ? ದಕ್ಷಿಣ ಇಟ್ಬಿಟ್ಟು ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು. ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ಏನ್ ಕೇಳೋದಿತ್ತು? ಹತ್ರ ಬರ್ಬೋದಾ? ಮಾತಾಜಿ, ನನ್ನ ನೆಟ್ ಬರಿಯನ್ನು ಕೆಂಪು ನಿಕ್ಕರು ಕಾಣಿಸ್ತಾ ಇಲ್ಲ, ಎಲ್ಲಿದೆ ಅಂತ ಹೇಳ್ತೀರಾ? ಛೀ ಕಳ್ಳ, ಒಳಗ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ನೀವೇ ಹಾಕೊಂಡಿದ್ದೀರಾ. ₹22,000 ಆಯ್ತು ನೋಡ್ರಿ. ಹೌದಾ? ಏನಪ್ಪ, ಒಂದಷ್ಟು ನೋಟ್ ಹಾರಿ ನಿನ್ ಶರ್ಟ್ ಒಳಗ್ ಕೂತಿದೆ. ಮರ್ಯಾದೆಯಾಗ ಆಚೆ ತೆಗ್ದಿಟ್ರೆ ಸರಿ, ಇಲ್ಲಾಂದ್ರೆ ಮೈಯೆಲ್ಲ ಉರಿ ಕಿತ್ಕೊಳತ್ತ. ಮರ್ತ ಬಿಟ್ಟಿನ್ರಿ, ಅವ್ ಗಾಳಿಗೆ ಹಾರಿರೋದು ಗೊತ್ತೇ ಇಲ್ಲ. ಎಲ್ಲೆಲ್ಲಿ ಸಿಕ್ಕಾಬಿಟ್ಟ ನೋಡಿ, ಗೊತ್ತಾಗಲ್ಲ. ಗಾಳಿ ಇರ್ತಲ್ಲ ಜೋರಾಗಿ ಸಿಕ್ಕಾಬಿಡ್ತಾವ್ರಿ. ಅವ್ ಇಲ್ಲದ ನೋಡ್ರಿ, ತೋರು ಹಾಕು. ಹಾ, ಈಗ ₹24,000 ಆಯ್ತು ನೋಡ್ರಿ ಮೇಡಮ್. ದಿನಕ್ಕೆ ₹24,000 ಕಲೆಕ್ಷನ್. ನನ್ನ ಅರ್ಧ ತಿಂಗಳು ಸಂಬಳ ಅದು. ಇನ್ನೂ ಜಾಸ್ತಿ ಕಲೆಕ್ಷನ್ ಆಗತ್ತೆ ಇನ್ಮೇಲೆ. ಎಲ್ಲ ಭಕ್ತಾದಿಗಳ ದಯೆ. ಇದಕ್ಕೆಲ್ಲ ಟ್ಯಾಕ್ಸ್ ಕಟ್ತೀರಾ ಮಾತಾಜಿ? ಹುಂಡಿಗೆ ಹಾಕೋ ಹಣಕ್ಕೆ ಟ್ಯಾಕ್ಸ್ ಬೇಕಾಗಿಲ್ಲ. ಅದು ದೇವ್ರಿಗೆ. ನಾ
ನಾನೇ ದೇವ್ರು, ನನಗೆ ಟ್ಯಾಕ್ಸ್ ಕಟ್ತೀಯಾ? ಆದ್ರೆ ಯಾವ್ದೇ ಹಣ ಆದ್ರೂ ಪರವಾಗಿಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಬೇಕು ಅಂತ ಗೌರ್ಮೆಂಟ್ ಹೇಳತ್ತೆ. ನಾನೇ ದೇವ್ರು, ಈ ಜಗತ್ತಲ್ಲಿ ನಂದೇ ಸರ್ಕಾರ. ದಿಗಿಡ್ದಿಮ್ಮಿ, ನಿನಗೆ ಹೊಟ್ಟೆ ಉರಿ, ಅದಕ್ಕೆ ಈ ತರ ಎಲ್ಲ ಪ್ರಶ್ನೆ ಕೇಳ್ತಿದ್ಯಾ? ತಗೊಳ್ಳಿ ನಿಮ್ 4,000 ನೋಡಿ. 5 ಸ್ಟಾರ್ ಹೋಟ್ಲಿಂದ ಊಟಗಳನ್ನ ತರಿಸ್ಬಿಡಿ, ಅರ್ಥ ಆಯ್ತಾ? ಇನ್ಮೇಲಿಂದ ನಾನು ನಾರ್ಮಲ್ ಫುಡ್ ಎಲ್ಲ ತಿನ್ನಕ್ ಹೋಗಲ್ಲ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ನನ್ ಜನ್ಮೇಪಿ ಇನ್ಮೇಲಿಂದ ಬ್ರೆಡ್ ಅಂತೂ ನಾನು ತಿನ್ನೋದೇ ಇಲ್ಲ. ತರಿಸಿ ಮಜ್ಜು ತಿನ್ನೋಣ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವೋ, ಊಟ ಮಾಡಲು ನನಗೆ ಒಳ್ಳೆ ಸಮಯವೋ. ಜಗತ್ತೇಶ್ವರ ತೃಪ್ತನಾದ. ಆಗಲ್ಲಪ್ಪ. ಭಕ್ತರ ಬೆಳಕು ಮಾತಾಜಿ, ಶಕ್ತಿಯ ನೀಡು ಮಾತಾಜಿ, ನಮ್ಮಯ ದೇವತೆ ಮಾತಾಜಿ, ಕಾಪಾಡಮ್ಮ ಮಾತಾಜಿ, ಮಾತಾಜಿ ದೇವಿ ಮಾತಾಜಿ, ಪಾಚೋ ಶ್ರೀಮತಿ ಮಾತಾಜಿ, ಮಾತಾಜಿ ದೇವಿ ಮಾತಾಜಿ, ಪಾಚೋ ಶ್ರೀಮತಿ ಮಾತಾಜಿ. ಮಾತಾಜಿಗೆ ಜೈ, ಮಾತಾಜಿಗೆ ಜೈ, ಮಾತಾಜಿಗೆ ಜೈ. ಭಜನೆಯಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು. ಈಗ ಮಾಧ್ಯಮದ ಸ್ನೇಹಿತೆ ಒಬ್ರು ನಮ್ಮ ಮಾತಾಜಿಯವ್ರನ್ನ ಸಂದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಮಠದ ಹೊರಾಂಗಣದಲ್ಲಿ ಸ್ವಲ್ಪ ಹೊತ್ತು ಕಾಯ್ಬೇಕಾಗಿ ವಿನಂತಿ. ದಯವಿಟ್ಟು. ನಾನು ಬೊಂಬಾಟ್ ನ್ಯೂಸ್ ಇಂದ ರೋಹಿಣಿ ಅಂತ ರಿಪೋರ್ಟರ್ ಬಂದಿದ್ದೀನಿ. ನಮಸ್ಕಾರ ಮಾತಾಜಿಯವರೇ. ಭಕ್ತಾದಿಗಳು ನಿಮ್ಮ ಸಂದೇಶದ ನಿರೀಕ್ಷೆಯಲ್ಲಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಭಕ್ತಾದಿಗಳು ಎಲ್ಲೆಲ್ಲಿರ್ತಾರೋ ಅಲ್ಲೆಲ್ಲ ನಾನು ಇರ್ತೀನಿ. तू जहाँ जहाँ चलेगा मेरा साया साथ हो. ನೋಡಿ, ಯಾರ್ಯಾರು ಮೇಲಿಂದ ಧುಮುಕ್ತಾರೋ ಅವ್ರಿಗೆಲ್ಲ ನಾನು ಬ್ಯಾಟ್ಮ್ಯಾನ್. ಯಾರ್ಯಾರು ಆಕ್ಸಿಡೆಂಟ್ ಅಲ್ಲಿ ಬಿದ್ದು ಒದ್ದಾಡ್ತಿರ್ತಾರೋ ಅವ್ರಿಗೆಲ್ಲ ನಾನು ಸ್ಪೈಡರ್ ಮ್ಯಾನ್. ಯಾರ್ಯಾರು ಜೀವನದ ಜಂಜಾಟದಲ್ಲಿ ತೇಲಾಡ್ತಿರ್ತಾರೋ ಅವ್ರಿಗೆಲ್ಲ ನಾನು ಸೂಪರ್ ಮ್ಯಾನ್. ನಾನು ವುಮೆನ್ ಆಗಿದ್ರು ಭಕ್ತಾದಿಗಳಿಗೆ ಐರನ್ ಮ್ಯಾನ್. ನಾನು ಸೂಪರ್ ಮ್ಯಾನ್, ಭಗವಾನ್ ಮೇರಾ ಫ್ಯಾನ್. ಜೈ ಜಗತೇಶ್ವರ. ಮಾತಾಜಿ, ಒಂದೇ ಒಂದು ಪ್ರಶ್ನೆ. ನಿಮ್ಗೆ ಮನೆ ಬಗ್ಗೆ, ಜೀವನದ ಬಗ್ಗೆ ಏನ್ ಅನ್ಸುತ್ತೆ? ಎಲ್ಲವೂ ನಶ್ವರ, ದೇವ್ರು ಮಾತ್ರ ಶಾಶ್ವತ. ನೋಡು, ನಿನ್ನಲ್ಲಿರುವ ನಾನು ಅಂದ್ರೆ ಅಲ್ಲಿರುವ ನಾನು, ಇಲ್ಲಿರುವ ನಾನು, ಅಲ್ಲಿಯ ನಾನು ನನ್ನೊಳಗೆ ಸೇರಿಕೊಂಡು ಈ ನಾನು ಆ ನಾನುವನ್ನು ಸಂಪರ್ಕಿಸಿದಾಗ ಆ ನಾನು ಈ ನಾನು ಆ ನಾನುವಾಗಿ ಲೀನವಾಗುತ್ತದೆ. ಯಾವುದು ಸ್ಥಿರವಲ್ಲ, ಯಾವುದೂ ನಶ್ವರವಲ್ಲ. ಗೊತ್ತಾಯ್ತು. ಗಡ್ಡ ನಶ್ವರ, ಬ್ಲೇಡು ಶಾಶ್ವತ. ಪಾಪು, ನೀನ್ ಮಾತಾಡ್ತಿರೋದು ಮಾತಾಜಿ ತೊಂದ್ರೆ ಆಗಿದೆ ಮಾತಾಜಿ. ಆಗ್ಬಾರ್ದು ಆಗೋಗಿದೆ ಮಾತಾಜಿ. ಯೋಚನೆ ಮಾಡ್ಬಿಡಿ ಮಕ್ಳೇ, ನಾನಿಲ್ಲಿದ್ದೀನಿ. ಯಾರೇ ಏಳ್ಲಿ ಬೀಳ್ಲಿ, ವಿಷ ಕುಡಿಲಿ, ಹಗ್ಗ ಹಾಕೊಳ್ಳಿ, ಸಾಯೋ ತೀರ್ಮಾನ ತಗೊಂಡಿರ್ಲಿ, ನಾನಿದ್ದೀನಿ ಅವ್ರಿಗೋಸ್ಕರ. ನಾನೇ ಸೂಪರ್ ಮ್ಯಾನ್, ನಾನೇ ಸ್ಪೈಡರ್ ಮ್ಯಾನ್. ಹಾಗಂತ ನೀವ್ ಹೇಳಿದಕ್ಕೆ ನನ್ನ 6 ವರ್ಷದ ಮಗ ಮಾತಾಜಿ ಕಾಪಾಡ್ತಾರೆ ಅಂತ ಮಾಡಿ ಮೇಲಿಂದ ಹಾದ್ ಬಿದ್ಬಿಟ್ಟ. ಬಿದ್ದು ಕಾಲ್ ಮುರ್ಕೊಂಡಿದ್ದಾನೆ, ಆಸ್ಪತ್ರೆ ಸೇರಿದ್ದಾನೆ. ಅವನ್ ಕಾಲ್ ಸರಿ ಮಾಡಿ ಮಾತಾಜಿ. ಅವನ್ ಯಾಕೆ ಹಾರಕ್ ಹೋದ? ಯಾರನ್ ಕೇಳಿ ಹಾರ್ದ? ನಾನು ಸೂಪರ್ ಮ್ಯಾನ್, ನಾನು ಬಂದು ಇಟ್ಕೋತೀನಿ, ನಾನು ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತ ನೀವು ಟಿವಿಲಿ ಹೇಳ್ತಿದ್ರಲ್ಲ, ಅದಕ್ಕೆ ಮಾತಾಜಿ ಸಹಾಯ ಮಾಡ್ತಾರೆ ಅಂತ ಹಾರ್ಬಿಟ್ಟ ಅವನು. ಅಲ್ರಿ, ಏನೋ ಮಾತಿನ ಫ್ಲೋನಾಗ ಹೇಳಿರ್ತೀವಿ, ಹಂಗಂತ ಹಾರೇ ಬಿಡೋದೇನ? ಹಾರಾಗಿದ್ರ ಮಾತಾಜಿ ಪರ್ಮಿಷನ್ ತಗೊಂಡು ಹಾರ್ಬೇಕಾಗಿತ್ತವ. ನಾವೇ ಹಗ್ಗ ಕಟ್ಟಿ ಬಂಗಿ ಜಂಪ್ ಮಾಡಿಸ್ತಿದ್ವಿ. ಆಗ ಮಾತಾಜಿ ಬಂದು ಕಾಪಾಡ್ತಿದ್ರು. ಮಕ್ಕಳು ನಿಮ್ಮನ್ನ ನಂಬಿದ್ದಾರೆ. ಟಿವಿಲಿ ನೀವು ಕೊಟ್ಟಿರೋ ಪ್ರಚಾರ ನೋಡಿ ಮೇಲಿಂದ ಹಾರಿದ್ದಾನೆ. ಅವನ್ನ ನೀವೇ ಕಾಪಾಡಬೇಕು. ಆಸ್ಪತ್ರೆ ಖರ್ಚು ನೀವೇ ಭರಿಸ್ಬೇಕು. ಆಗಲ್ರಿ, ಯಾರೋ ಬಿದ್ರೆ ನಮ್ಮ ಮಾತಾಜಿ ಅವರು ದವಾಖಾನಿ ಬಿಲ್ ಯಾಕ್ರಿ ಕಟ್ಬೇಕು? ನೀವು ಕೊಡ್ಲೇಬೇಕು. ಕೊಡಲ್ರಿ? ಏನ್ ಮಾಡ್ತೀರಿ? ಅದೇನ್ ಮಾಡ್ಕೊತೀರಿ ಮಾಡ್ಕೊ ಹೋಗ್ರಿ. ನೋಡ್ರಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಮಾತಾಡಕ್ ಬರ್ಬೇಡ್ರಿ, ಹೊಂಡ್ರಿ. ಅಂದ್ರೆ ಭಾಷಣ ಮಾತ್ರ ನಿಮ್ದು, ಅದರಿಂದ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಜನಗಳ ಕರ್ಮನಾ? ಮಾತೆ ಅಂತೆ ಮಾತೆ, ಎಂತ ಕೆಲಸ ಮಾಡಿದಿರಿ? ನಿಮ್ಮನ್ನ ಸುಮ್ನೆ ಬಿಡಲ್ಲ, ನೋಡಿ ಏನ್ ಮಾಡ್ತೀವಿ ಅಂತ. ಏನ್ ಮಾಡ್ತೀರಿ ನೀವು? ದೇವ್ರಿಗೆ ಬೈಯಕ್ ಹಚ್ಚಿರಲ್ರಿ, ತಲೆಗಿಲಿ ಕೆಟ್ಟತೇನ್ರಿ ನಿಮ್ಗ? ಮೂಕೋಯ್ತಿ ದೇವ್ರು. ನಡ್ರಿ, ನೀವು ಹೇಳ್ತೀನಿ, ಹೊಂಡ್ರಿ ನೀವು, ಹೊಂಡ್ರಿ ಮಾತಾಡ್ತೀನಿ, ಹೊಂಡ್ರಿ ನೀವು. ಏನ್ ಮಾತಾಡ್ತೀರಿ ನೀವು ದೇವ್ರಿಗೆ?
ಮಾತಾಜಿ ನೀವು ತಲೆ ಕೆಡಿಸ್ಕೋಬೇಕು ಹೋಗ್ಬೇಡ್ರಿ ನೀವು ನಾ ಮಾತಾಡೀನಿ. ಬೇಡದಿರುವ ಭಕ್ತಾದಿಗಳೇ ಪ್ರಶ್ನೆ ಮುಂದುವರಿಸಿ. ಚಲೋ ಹೇಳೋದು ನೋಡ್ರಿ ಅದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋ ಹಾಗೆ ಬಾಬಾ ಪಾಂಡು ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪಾಂಡು ಅವ್ರಿಗೆ ತೆರಿಗೆ ಶಾಕ್. ನಾವೀಗ ಶ್ರೀಮತಿ ಮಾತಾಜಿ ಅವ್ರ ಮನೆ ಮುಂದೆ ಇದೀವಿ. ಮನೆಯೊಳಗಡೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಾತಾಜಿ ಆಗಿರೋ ಶ್ರೀಮತಿ ತೆರಿಗೆ ಪಾವತಿಸದೆ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡ್ತಾ ಇದ್ದಾರೆ ಅಂತ ಶಂಕಿಸಲಾಗಿದೆ. ಹಲೋ ಹಲೋ ಹಲೋ, ಯಾರು ನೀವು? ಏನ್ ಸೀದಾ ಮನೆ ಒಳಗಡೆ ನುಗ್ತಾ ಇದ್ರಲ್ಲ? ಅಲ್ಲ, ಮನೆ ಒಳಗಡೆ ಬರೋದಲ್ದೇನೆ ಮಾಡಿ ಮೇಲೆ ಬಂದಿರಲ್ಲ, ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮ್ಗೆ? ನೋಡಿ ಸರ್, ನಮ್ಗೆ ಯಾರು ಪರ್ಮಿಷನ್ ಕೊಡೋ ಅಗತ್ಯ ಇಲ್ಲ. ನಾವು ಯಾರ ಮನೆಗೆ ಬೇಕಾದ್ರೂ ಹೋಗ್ಬೋದು, ಯಾರು ನಮ್ಮನ್ನು ತಡೆಯೋಕ್ಕಾಗಲ್ಲ. ಏನ್ ಹಾಗಂದ್ರೆ? ನಾನು ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ಹಲೋ, ಅಷ್ಟೊಂದು ಟೆನ್ಷನ್ ತಗೋಬೇಡಿ, ಪೊಲೀಸ್ನವ್ರು ಕೆಳಗಡೆ ಇದ್ದಾರೆ. ಪೊಲೀಸ್ನವ್ರು ಕೆಳಗಡೆ ಇದ್ದಾರಾ? ಅಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸರ್, ನಿಮ್ ಮನೆ ರೈಡ್ ಮಾಡಕ್ ಬಂದಿದೀವಿ. ಹೌದಾ? ರೈಡಾ? ನಮ್ಮನೆಲ್ಲ? ನಿಮ್ ಮೊಬೈಲ್ ಕೊಟ್ಟು ಕೆಳಗಡೆ ಇರಿ, ನಿಮ್ ರೂಮ್ಸ್ನೆಲ್ಲ ಸರ್ಚ್ ಮಾಡಬೇಕು. ಕಮ್ ಆನ್, ಗಿವ್ ಮಿ ಯುವರ್ ಮೊಬೈಲ್. ಏರೋಪ್ಲೇನ್ ಚಪಾತಿ ಕರೆಗಾರೆ ಕರೆಗರೇ ಏನಮ್ಮ ರೈಡ್ ಮಾಡೋ ಸಂಪಾದನೆ ಮಾಡ್ಬಿಟ್ಟಿದ್ಯಾ? ಇದಕ್ಕೇನು ಟ್ಯಾಕ್ಸ್ ಗಿಕ್ಸ್ ಏನು ಕಟ್ಟಂಗೆ ಇಲ್ವೋ? ಅಯ್ಯೋ ಸುವರ್ಕೆ ಬಚ್ಚೆ ಅಣ್ಣ, ಇದ್ ನಾನ್ ದುಡ್ದಿದ್ದಲ್ಲ, ಜನ ಪ್ರೀತಿಯಿಂದ ಕೊಟ್ಟಿರೋದು. ಪ್ರೀತಿಗೆ ಟ್ಯಾಕ್ಸ್ ಇಲ್ಲ. ಪ್ರೀತಿನೇ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳಿಗೆ. ಜನ ಪ್ರೀತಿಯಿಂದ ಕೊಟ್ರು ಟ್ಯಾಕ್ಸ್ ಬರುತ್ತೆ. ಆಲ್ರೆಡಿ ಒಂದ್ ಕಾರ್ ತಗೊಂಡಿದ್ದೀರಲ್ಲ, ಬಿಳಿ ಬಣ್ಣದ್ದು, ಕೀ ಇಲ್ಲೇ ಇದೆ, ಅದು 420 ಕಾರು. ಅಣ್ಣ, ಕಾರ್ ನಾನ್ ತಗೊಂಡಿಲ್ಲ, ಸೇಠ್ಜಿ ನನಗೆ ಗಿಫ್ಟ್ ಮಾಡಿದ್ದು. ಕಾರು ಗಿಫ್ಟ್ ಯಾಕೆ ಕೊಟ್ರು ನಿಮಗೆ? ನೋಡಿ, ಆ ಸೇಠ್ಜಿ ಮಗು ಪ್ರಾಣಕ್ಕೆ ಅಪಾಯ ಇತ್ತು, ನಾನು ಅದನ್ನ ಬಿಡಿಸ್ಕೊಟ್ಟೆ, ಪುತ್ರ ಭಿಕ್ಷೆ ಕೊಟ್ಟೆ, ಅದಕ್ಕೆ ಅವ್ರ ಕಾರ್ ಭಿಕ್ಷೆ ನನಗ್ ಕೊಟ್ರು. ಆದ್ರೆ ಇದು ಕದ್ದು ಕಾರು. ಆ ಮಾಡಿಂಗ್ ಕ್ಲಾಸ್ ಸೇಟ್ ಇದಾನಲ್ಲ, ಕಾರ್ಗಳನ್ನ ಕದಿಯೋದು, ನಂಬರ್ ಪ್ಲೇಟ್ ಚೇಂಜ್ ಮಾಡೋದು, ಉತ್ತರ ಭಾರತದಲ್ಲಿ ಮಾರೋದು. ಅದ್ರಲ್ಲಿ ಇದು ಒಂದು. ಕದ್ದು ಕಾರ ಅದು. ಜನ ಕೊಟ್ಟಾಗ ಅನುಮಾನ ಪಡಕ್ಕಾಗತ್ತಾ? ನಾವು ತಗೊಂಡ್ಬಿಡ್ತೀವಿ. ಆದ್ರೆ ಕದ್ದು ಕಾರನ್ನ ಕೊಂಡ್ಕೊಳ್ಳೋದು ಅಪರಾಧ ಆಗತ್ತೆ. ನೀವು ಕೊಟ್ಟಾರನ್ನ ಕೇಳ್ರಿ, ನಮ್ನೇನ್ ಕೇಳ್ತೀರಿ ನೀವು? ಇನ್ಸ್ಪೆಕ್ಟ್ರೆ, ಈ ಅಮ್ಮನ್ ಪ್ರವಚನ ಕೇಳಿ ನನ್ನ ಮಗ ಮೇಲ್ಗಡೆಯಿಂದ ಹಾರಿ ಕಾಲ್ ಮುರ್ಕೊಂಡ್ ಬಿದ್ದಿದ್ದಾನೆ. 1 ಲಕ್ಷ ರೂಪಾಯಿ ಖರ್ಚಿದೆ. ಯಾರು ಕೊಡ್ತಾರೆ ಇದನ್ನ? ಲೇ, ನಾನು ಹೇಳಿದೆ ಮಾತೆ ಆಗೋದು ಒಳ್ಳೇದಲ್ಲ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ? ಲೇ, ಮಾತಾಜಿ ಆಗೋದು ಅಷ್ಟು ಸುಲಭ ಅಲ್ಲ. ನವಿಲ್ ನೋಡಿ ಕೆಂಬುತ್ತಾ ಕುಣಿತಂತೆ. ಅಷ್ಟು ತಿಳುವಳಿಕೆ ಬೇಡವ ನಿನಗೆ? ನನ್ಗೂ ಅದು ಅನ್ನಿಸ್ತು. ಆದ್ರೆ ಈ ನಮ್ದ ಅನ್ನೊಂದು ತುಂಬಾ ಬಿಲ್ಡಪ್ ಕೊಟ್ಬಿಟ್ಟು ನನ್ನ ಸ್ವಾಮಿನೇ ಮಾಡ್ಬಿಟ್ರು. ನಾನು ಹಂಗೆ ಕ್ಯಾರಿ ಓವರ್ ಆಗ್ಬಿಟ್ಟೆ. ಆದ್ರೆ ಇವಾಗ ತಪ್ಪು ಅಂತ ನನ್ಗೆ ಅನ್ನಿಸ್ತಾ ಇದೆ ರೀ. ಥ್ಯಾಂಕ್ ಯು ಸೋ ಮಚ್. ತಪ್ಪು ಅಂತ ಗೊತ್ತಾಯ್ತಾ? ಈಗ ಜನಕ್ಕೆ ಏನ್ ಮೆಸೇಜ್ ಕೊಡ್ತೀಯಾ? ನೋಡಿ, ನಾನು ಯಾವ ಸ್ವಾಮಿನಿನೂ ಅಲ್ಲ, ಜನ ಎಲ್ಲ ಸೇರಿ ನನ್ನ ಸ್ವಾಮಿನಿ ಮಾಡಿದ್ದಾರೆ. ನನ್ನ ಮತ್ತಜ್ಜನೂ ಅಲ್ಲ, ಬದನೆಕಾಯಿಯೂ ಅಲ್ಲ, ನನ್ನಲ್ಲಿ ಯಾವ ಪವಾಡರು ಇಲ್ಲ. ನಂತರ ಪವಾಡ ಮಾಡೋರು ಯಾರನ್ನೂ ನೀವು ನಂಬೇಡಿ, ಮೋಸ ಹೋಗ್ತೀರ. ಓಕೆನಾ? ಅದೆಲ್ಲ ಸರಿಯಮ್ಮ, ಜನರಿಗೆ ಯಾಕಮ್ಮ ಮೋಸ ಮಾಡ್ದೆ? ನೋಡಿ, ಎಲ್ಲಿವರೆಗೂ ಮೂಢರು ಇರ್ತಾರೋ ಅಲ್ಲಿವರೆಗೂ ಮೂಢನಂಬಿಕೆ ಇದ್ದೇ ಇರುತ್ತೆ. ಜನರಿಗೆ ಎಚ್ಚರಿಕೆ ಕೊಡೋದಕ್ಕೆ ಅಂತಾನೆ ನಾನು ಈ ತರ ವೇಷ ತೊಟ್ಟಿದ್ದು. ಓಕೆನಾ? ಹಾಗಂತ ಹೇಳಿ ಕಾನೂನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಅಯ್ಯೋ ನೋಡಿ, ನನ್ ಮಾತ್ ಕೇಳಿ ಯಾವ್ದೋ ಹುಡುಗ ಡೈ ಹೊಡೆದ್ಬಿಟ್ಟಿದಾನಲ್ಲ, ಅವ್ನ ಆಸ್ಪತ್ರೆ ಖರ್ಚೆಲ್ಲ ನಾನೇ ಕೊಡ್ತೀನಿ. ನಾನು ಇತ್ತೀಚೆಗೆ ಸಂಪಾದನೆ ಮಾಡಿರೋದು ಅಷ್ಟು ಬಡವರಿಗೆ ದಾನ ಮಾಡ್ಬಿಡ್ತೀನಿ. ಓಕೆನಾ? ಆದ್ರೂ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ದುಡ್ಡೆಲ್ಲ ವಾಪಸ್ ಕೊಟ್ಟಾಯ್ತಲ್ಲ, ಈ ವಿಷಯನ ಇಲ್ಲಿಗೆ ಮುಗಿಸಿ ಪೊಲೀಸ್ ಸ್ಟೇಷನ್ ಯಾಕೆ? ಅದ್ ಹೇಗ್ರಿ ಮುಗ್ಸಕ್ಕಾಗತ್ತೆ? ಇವಾಗ ಮಾತಾಜಿಯವರು ಅರೆಸ್ಟ್ ಆಗ್ತಾರೆ. ಅವ್ರನ್ನ ಸಪೋರ್ಟ್ ಮಾಡಿದ ನಂದು ಕೂಡ ಅವ್ರ ಜೊತೆಲಿ ಇರ್ತಾರೆ. 3 ಜನಕ್ಕೆ 3 ತಟ್ಟೆ, 1 ಸೆಲ್ಲು, ಜೈಲು.